ಇವತ್ತು ಎಚ್.ಎಂ. ನಾಗೇಶ್ ಅವರ ತಂದೆಯ ಹೆಸರಿನಲ್ಲಿ ಸ್ಥಾಪನೆ ಆಗಿರತಕ್ಕಂಥ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಚನ್ನಪಟ್ಟಣದ ಎಲ್ಲ ಶಾಲೆಗಳಲ್ಲೂ ಅಧ್ಯಯನ ಮಾಡಿರ್ತಕ್ಕಂಥ ಸುಮಾರು 18,000 ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ಕೊಡ್ತಕ್ಕಂಥ ಈ ಕೆಲಸ ಬಹಳ ಒಂದು ಪುಣ್ಯದ ಕೆಲಸ. ಹೀಗಾಗಿ ಇವತ್ತು ಎಚ್.ಎಂ. ನಾಗೇಶ್ ಅವರನ್ನ ನಾವು ತುಂಬು ಹೃದಯದಿಂದ ಅಭಿನಂದಿಸಬೇಕು. ಎಲ್ಲರೂ ಕೂಡ ಅವರನ್ನ ನಿಜವಾಗ್ಲೂ ಒಂದು ಆದರ್ಶ ವ್ಯಕ್ತಿಯಾಗಿ ನಾವು ನೋಡಬೇಕಾಗುತ್ತೆ. ಅದರಿಂದ ಅವರಿಗೆ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ವೃತ್ತಿಯಲ್ಲಿ 3 ಬಹಳ ಶ್ರೇಷ್ಠ ವೃತ್ತಿಗಳಿದೆ. 3. ಒಂದು ಶಿಕ್ಷಕರ ವೃತ್ತಿ, 2ನೇದು ವೈದ್ಯಕೀಯ ವೃತ್ತಿ, 3ನೇದು ದೇಶವನ್ನ ಕಾಪಾಡತಕ್ಕಂಥ ನಮ್ಮ ಸೈನಿಕರ ವೃತ್ತಿ. ಇವತ್ತು ನಾವು ವಿದ್ಯಾರ್ಥಿಗಳಿಗೆ ಈ ಕಲಿಕಾ ಸಾಮಗ್ರಿಗಳನ್ನು ಕೊಡತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರನ್ನು ಗೌರವಿಸುವಂತ ಸುಮಾರು 20ರಿಂದ 25 ಶಿಕ್ಷಕರನ್ನು ಗೌರವಿಸುವ ಮೂಲಕ ನಾವು ಶಿಕ್ಷಣ ಕ್ಷೇತ್ರವನ್ನೇ ಗೌರವಿಸಿದ್ದೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇವತ್ತು ಎಚ್.ಎಂ. ನಾಗೇಶ್ ಅವರು ಮಾಡಿರತಕ್ಕಂಥ ಈ ಕೆಲಸ ಚನ್ನಪಟ್ಟಣ ತಾಲೂಕಿನ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಅಂತಾನೆ ಹೇಳಬೇಕಾಗುತ್ತೆ. ಇದು ಕ್ರಾಂತಿ ಅಂತಾನೆ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಭಾರತ ದೇಶದಲ್ಲಿ ಇವತ್ತು ಸುಮಾರು ಎಷ್ಟು ಶಾಲೆಗಳಿದೆ ಅಂದ್ರೆ 10ರಿಂದ 11 ಲಕ್ಷ ಶಾಲೆಗಳಿದೆ. ಸುಮಾರು 1.5 ಕೋಟಿ ಶಿಕ್ಷಕರಿದ್ದಾರೆ. ಸುಮಾರು 20ರಿಂದ 25 ಕೋಟಿ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ಈ ಕಾರ್ಯಕ್ರಮದ ಮೂಲ ಸಂದೇಶ ಏನಪ್ಪಾ ಅಂದ್ರೆ, ನಾವು ಮಕ್ಕಳಿಗೆ ಆಸ್ತಿ ಮಾಡಿದ್ರೆ ಪ್ರಯೋಜನ ಇಲ್ಲ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಬೆಳೆಸಬೇಕು. ಮಕ್ಕಳನ್ನೇ ಆಸ್ತಿಯನ್ನಾಗಿ ಬೆಳೆಸಬೇಕಾಗುತ್ತೆ. ಯಾಕೆಂದ್ರೆ ಈಗ ವೈದ್ಯರುಗಳು ಒಂದು ಮರುಜೀವ ಕೊಡತಕ್ಕಂಥ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರ. ಈ ದೇಶವನ್ನು ಕಾಪಾಡುವಂತ, ದೇಶಕ್ಕೆ ರಕ್ಷಣೆ ಕೊಡುವಂತ ಕ್ಷೇತ್ರ ಇವತ್ತು ರಕ್ಷಣಾ ಕ್ಷೇತ್ರ ಅಥವಾ ಯೋಧರ ಕ್ಷೇತ್ರ. ಮಕ್ಕಳಿಗೆ ಭವಿಷ್ಯವನ್ನು ಕೊಡುವಂಥದ್ದು, ಮಕ್ಕಳನ್ನು ಈ ದೇಶದ ಆಸ್ತಿಯನ್ನ ಮಾಡತಕ್ಕಂಥ ಕ್ಷೇತ್ರ ಅಂದ್ರೆ ಅದು ಶಿಕ್ಷಣ ಕ್ಷೇತ್ರ. ಇವತ್ತು ನೋಡ್ಬೋದು, ಯಾವುದೇ ನೀವು ನಗರಕ್ಕೆ ಹೋಗಿ, ಪಟ್ಟಣಗಳಿಗೆ ಹೋಗಿ, ಇವತ್ತು ಖಾಸಗಿ ಶಾಲೆಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೋಡ್ತೇವೆ. ಆದರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲೂ ಕೂಡ 100ಕ್ಕೆ 100ರಷ್ಟು ಫಲಿತಾಂಶವನ್ನ ನಾವು ತರಿಸಬಹುದು ಅನ್ನೋದಕ್ಕೆ ಇವತ್ತು ಚನ್ನಪಟ್ಟಣ ಶಾಲೆಗಳೇ ಒಂದು ಆದರ್ಶ ಮತ್ತು ಉದಾಹರಣೆ. ನಾನು ಒಬ್ಬರು ಟೀಚರ್ ಕೇಳಿದೆ, ಅವರಿಗೆ PDO ಆಗಿ ಸೆಲೆಕ್ಟ್ ಆಗಿತ್ತಂತೆ. ಅವ್ರ ಹೆಸರು ಮರ್ತೋಯ್ತು ನನಗೆ. PDO ಆಗಿ, ತಮ್ಮ ಹೆಸರೇನು? ಮಂಗಳ ಅವರು. ನೋಡಿ, ಮಂಗಳ ಅವರಿಗೆ ಇನ್ನು PDO ಆಗಿ ಅಂದ್ರೆ, ಇವತ್ತು PDO ಅಂದ್ರೆ ಈ ಗ್ರಾಮೀಣ ಪ್ರದೇಶಕ್ಕೆ ಆ ಪಂಚಾಯತಿಗೆ ಒಂದು DC ಇದ್ದಾಗೆ, ಎಲ್ಲನೂ ಅವರೇ ನಿಯಂತ್ರಣ ಮಾಡ್ತಾರೆ. ಮಂಗಳ ಅವರಿಗೆ ಈ ಶಿಕ್ಷಣದ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಈ ಜ್ಞಾನವನ್ನು ಹಂಚುವ ಬಗ್ಗೆ ಎಷ್ಟು ಅವರು ತ್ಯಾಗ, ಬಲಿದಾನ, ಅವರ ಮನಸ್ಥಿತಿ ಅಂದ್ರೆ PDO ಕೆಲಸ ಬಿಟ್ಟು ಅವರು ನಾನು ಶಿಕ್ಷಕಿಯಾಗಿ ಮುಂದುವರೆದಿದ್ದಾರೆ. ಅದಕ್ಕೋಸ್ಕರ ಇಂತಹ ಶಿಕ್ಷಕರ ಸಂಖ್ಯೆ ನಮ್ಮ ದೇಶದಲ್ಲಿ ಹೆಚ್ಚಾಗಬೇಕು. ಇದು ಬಹಳ ಮುಖ್ಯವಾಗಿದೆ. ಯಾವತ್ತೂ ಅಷ್ಟೇ ಮನಸ್ಸಿಟ್ಟು ಕಲಿತ ಅಕ್ಷರ ಆಗ್ಬೋದು, ನಾವು ಬೆವರು ಸುರಿಸಿ ದುಡಿದ ಅನ್ನ ಆಗ್ಬೋದು, ಅಥವಾ ಭಕ್ತಿಯಿಂದ ಮಾಡಿದ ಪೂಜೆ ಆಗ್ಬೋದು, ಯಾವಾಗಲೂ ವ್ಯರ್ಥ ಆಗೋದಿಲ್ಲ. ಯಾಕೆಂದ್ರೆ ಇವತ್ತು ಈ ತಂತ್ರಜ್ಞಾನದ ಯುಗದಲ್ಲಿ, ಆಧುನೀಕರಣದ ಕಾಲಘಟ್ಟದಲ್ಲಿ ಇವತ್ತು ನೋಟ್ಬುಕ್ ಅನ್ನು ವಿತರಣೆ ಮಾಡಿದ್ದೇವೆ ನಾವು. ಯಾಕೆಂದ್ರೆ ಈ ಆಧುನಿಕ ತಂತ್ರಜ್ಞಾನಕ್ಕೂ ಹೊಂದ್ಕೋಬೇಕು ನಾವು ವಿದ್ಯಾರ್ಥಿಗಳು. ಇವತ್ತು ಗಣಕೀಕರಣ, ಕಂಪ್ಯೂಟರ್ಗಳಿಗೂ ತಂತ್ರಜ್ಞಾನಕ್ಕೂ ಒಪ್ಕೋಬೇಕು. ಆದ್ರೆ ಒಂದು ಮಹತ್ವ ಇದೆ, ನೋಟ್ಬುಕ್ ಅಲ್ಲಿ ಒಂದು ಮಹತ್ವ ಇದೆ. ನಾವು ಜಪಾನ್ನಲ್ಲಿ ಇದಕ್ಕೆ ದೊಡ್ಡ ಸಂಶೋಧನೆ ಆಗಿದೆ. ನೀವು ಕಂಪ್ಯೂಟರ್ ಅಲ್ಲಿ ಕಲಿಯೋದಕ್ಕೂ, ಪುಸ್ತಕಗಳಲ್ಲಿ ಬರೆದು ಕಲಿಯೋದಕ್ಕೂ, ಪುಸ್ತಕಗಳಲ್ಲಿ ಬರೆದು ಕಲಿತ್ರೆ ಅದು ಹೆಚ್ಚು ಗ್ರಹಿಕೆಯಾಗಿ ನಮ್ಮ ಮೆಮೊರಿ ಬಾಕ್ಸ್ ಅಂತ ಏನಿದೆ ಅದು ನಮ್ಮ ಮೆದುಳಲ್ಲಿ ಬಹಳ ದಿನ ಉಳಿಯುತ್ತೆ.
ಅದರಿಂದ ಇವತ್ತು ಈ ಪುಸ್ತಕವನ್ನ ಇವತ್ತು ನಾವು ಏನು ಹಂಚ್ತಾ ಇದ್ದೀವಿ, ನೋಟ್ಬುಕ್ಕು, ನೀವೇನೇ ಕಂಪ್ಯೂಟರ್ ಹಾಕ್ಬೋದು, ಲ್ಯಾಪ್ಟಾಪ್ ಹಾಕ್ಬೋದು, ಇದಕ್ಕೆ ನಮ್ಮ ಬ್ರೈನಲ್ಲಿ ಹಿಪ್ಪೋ ಕ್ಯಾಂಪಸ್ ಅಂತ ಇದೆ. ಅದು ಹಿಪ್ಪೋ ಕ್ಯಾಂಪಸ್ ಏನು ಮಾಡುತ್ತೆ ಅಂದರೆ ನಾವು ಏನು ಕಲಿತೀವಿ ಅದನ್ನು ಅಲ್ಲಿ ರಿಜಿಸ್ಟರ್ ಆಗುತ್ತೆ. ನಾವು ನೋಟ್ಬುಕ್ಕಲ್ಲಿ ಬರೆದು ಪುಸ್ತಕಗಳನ್ನು ಓದಿ ನಾವು ನೋಟ್ಬುಕ್ಕಲ್ಲಿ ಬರೆದ್ರೆ ಆ ಹಿಪ್ಪೋ ಕ್ಯಾಂಪಸ್ಸಲ್ಲಿ ಹೆಚ್ಚು ಗ್ರಹಿಕೆ ಆಗುತ್ತೆ. ಇದನ್ನು ಜಪಾನ್ನಲ್ಲಿ ಒಂದು ದೊಡ್ಡ ಆವಿಷ್ಕಾರ ಮಾಡಿ ಸಂಶೋಧನೆ ಮಾಡಿದ್ದಾರೆ. ಅದರಿಂದ ನೀವು ಮಕ್ಕಳಿಗೆ ಬಹಳ ಮುಖ್ಯವಾದದ್ದು, ನಾವು ಕಂಪ್ಯೂಟರ್ ಜ್ಞಾನನೂ ಬೇಕು, ಜೊತೆಗೆ ನಾವು ಇದನ್ನು ಕಲಿಬೇಕಾಗುತ್ತೆ, ಬರಿಬೇಕು. ಓದಿದ್ದನ್ನು ನಾವು ಪುಸ್ತಕಗಳಲ್ಲಿ ಬರೆದ್ರೆ ಅದು ಆಗುತ್ತದೆ. ಅದರಿಂದ ಇವತ್ತು ನೋಟ್ಬುಕ್ ಕೊಡೋದು ಬಹಳ ಸಮಂಜಸ ಅಂತ ನಾನು ಹೇಳ್ತೇನೆ. ಹೀಗಾಗಿ ಇವತ್ತು ಭಾರತ ದೇಶದಲ್ಲಿ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಸಾಕ್ಷರತೆ ಎಷ್ಟಿತ್ತಪ್ಪ ಅಂದರೆ ಓದಕ್ಕೆ ಬರೆಯೋಕ್ಕೆ ಬರೋದು 25% ಇತ್ತು. ಆದರೆ ಇವತ್ತು ಸಾಕ್ಷರತೆ ಏನಾಗಿದೆ, 85ರಿಂದ 90% ಇದೆ. ಆದರೆ ವ್ಯತ್ಯಾಸ ಏನು, ಸಾಕ್ಷರತೆ ಅಂದು 25% ಇತ್ತು, ಅದರ ಸಂಸ್ಕಾರ 100ರಷ್ಟಿತ್ತು. ಆದರೆ ಇವತ್ತು ಸಾಕ್ಷರತೆ 85-90% ಇದೆ, ಸಂಸ್ಕಾರ ಗೊತ್ತಿಲ್ಲ. ಅಂದರೆ ಈ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಇವತ್ತು ಸರ್ಕಾರಿ ಶಾಲೆಗಳು ಇಷ್ಟು ಸಮರ್ಪಕವಾಗಿ ಇಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಸರ್ಕಾರಿ ಶಾಲೆಯ ಶಿಕ್ಷಕರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಯಾಕೆಂದರೆ ಕೆಲವರು ಅನ್ಕೋತಾರೆ ಪಂಚತಾರ ಖಾಸಗಿ ಶಾಲೆಗಳಲ್ಲಿ ಓದಿದ್ರೆ ಅತಿ ಬುದ್ಧಿವಂತರಾಗ್ತಾರೆ, ಅವರ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಸುಳ್ಳು. ಇವತ್ತು ಅಸಾಮಾನ್ಯ ಸಾಧನೆ ಮಾಡಿದಂಥವರು ಸಾಮಾನ್ಯ ಶಾಲೆಗಳಿಂದಲೇ, ಸರ್ಕಾರಿ ಶಾಲೆಗಳಿಂದ ಬಂದಿದ್ದಾರೆ. ನಾನು ಕೂಡ 7ನೇ ತರಗತಿವರೆಗೆ ನಮ್ಮೂರಿನ ಹಳ್ಳಿಯ ಶಾಲೆಯಲ್ಲೇ 7ನೇ ಕ್ಲಾಸ್ ತರಗತಿ ತನಕ ಓದಿದ್ದು ನಾನು. ಅದರಿಂದ ಸರ್ಕಾರಿ ಶಾಲೆಗಳಲ್ಲಿ ಓದಿದಂಥ ಮಹಾ ಬುದ್ಧಿವಂತರು ಇದ್ದಾರೆ, ದೊಡ್ಡ ದೊಡ್ಡ ಬೋರ್ಡಿಂಗ್ ಸ್ಕೂಲಲ್ಲಿ ಖಾಸಗಿ ಶಾಲೆಗಳಲ್ಲಿ ಓದಿದಂಥ ಮಹಾ ದಡ್ಡರುಗಳು ಕೂಡ ಇದ್ದಾರೆ. ಅದರಿಂದ ಯಾವತ್ತೂ ಅಷ್ಟೇ ಸರ್ಕಾರಿ ಶಾಲೆಗಳಲ್ಲಿ ಓದಿದಂಥ ಮಕ್ಕಳಿಗೆ ಸಾಮಾನ್ಯ ಜ್ಞಾನ ಬಹಳ ಚೆನ್ನಾಗಿರುತ್ತೆ. ಅವರು ಹಾರುವ ಪಕ್ಷಿಗಳಾಗಿರ್ತಾರೆ. ಅದೇ ಖಾಸಗಿ ಶಾಲೆಗಳಲ್ಲಿ ಓದಿದವರು ಪಂಜರದ ಗಿಳಿಗಳಾಗಿರ್ತಾರೆ ಅಂತಲೇ ಹೇಳಬೇಕಾಗುತ್ತೆ. ಅದರಿಂದ ಇವತ್ತು ಜನಪಟ್ಟಣ ಶಾಲೆಗಳು, ಸರ್ಕಾರಿ ಶಾಲೆಗಳು ಇಡೀ ರಾಜ್ಯಕ್ಕೆ ಆದರ್ಶ ಶಾಲೆಗಳು ಅಂತಲೇ ಹೇಳಬೇಕಾಗುತ್ತೆ. ಅದರಲ್ಲಿ ಬಹಳ ನಾನು ಹೋಗಿದ್ದೇನೆ, ಜಾಲಮಂಗಲಕ್ಕೆ ಹೋಗಿದ್ದೆ ನಾನು, ಮತ್ತು ಅವೇರಹಳ್ಳಿಗೆ ಹೋಗಿದ್ದೆ. ಹನುಮಾನಹಳ್ಳಿ ಅಂತ ಒಂದಿದೆ ಮುರಾರ್ಜಿ ಶಾಲೆ. ಆ ಹನುಮಾನಹಳ್ಳಿ ಮುರಾರ್ಜಿ ಶಾಲೆಯಲ್ಲಿ ಫಲಿತಾಂಶ 100ಕ್ಕೆ 100ರಷ್ಟು. ಇವತ್ತು ನಿಜವಾಗ್ಲೂ ಮಕ್ಕಳನ್ನು ನಾವು ಸರಿಯಾದ ರೀತಿಯಲ್ಲಿ, ಈ ಶಾಲೆಗಳಲ್ಲಿ ಓದೋರಿಗೆ ಏನಾಗಿದೆ, ಈ ಮೊಬೈಲ್ ಫೋನು ಅವ್ರಿಗೆ ಸಿಗ್ತಾ ಇಲ್ಲ, ಅವ್ರಿಗೆ ಸೋಷಿಯಲ್ ಮೀಡಿಯಾ ಸಿಗ್ತಾ ಇಲ್ಲ. ಅದೇ ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ ಮೊಬೈಲ್ ಇವತ್ತು ನಿಜವಾಗ್ಲೂ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುವಂಥ ಯಾವುದಾದ್ರು ಸಾಧನ ಇದ್ದರೆ ಅದು ಮೊಬೈಲ್ ಫೋನು ಮತ್ತು ಸಾಮಾಜಿಕ ಜಾಲತಾಣ. ಹೀಗಾಗಿ ಇವತ್ತು ನಿಜವಾಗ್ಲೂ HM ನಾಗೇಶ್ ಅವರನ್ನು ನಾವು ಮುಕ್ತ ಕಂಡು ಎಷ್ಟು, ಏಕೆಂದರೆ ನೀವು ದೇವಸ್ಥಾನಗಳಿಗೆ ಎಷ್ಟು ಕೋಟಿ ರೂಪಾಯಿಯನ್ನು ಹುಂಡಿಗೆ ಹಾಕಿ ನಿಮ್ಮನ್ನೇನಂತಾರೆ ಭಕ್ತಾದಿಗಳು ಅಂತ ಮಾತ್ರ ಕರೀತಾರೆ. ಆದರೆ ಇಂಥ ಶಾಲೆಗಳಿಗೆ ನೀವು ವಿದ್ಯಾರ್ಥಿಗಳಿಗೆ ಹಣವನ್ನು ಕೊಟ್ಟರೆ ನಿಮ್ಮನ್ನು ಮಹಾದಾನಿಗಳು ಅಂತ ಕರೀತಾರೆ. ನಿಜವಾಗ್ಲೂ ನಾವು HM ನಾಗೇಶ್ ಅವರ ಸಾಮಾಜಿಕ ಕಳಕಳಿ, ಶೈಕ್ಷಣಿಕ ಕಾಳಜಿ ನಿಜವಾಗ್ಲೂ ಮೆಚ್ಚುವಂಥದ್ದು. ಇಂಥವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಅವರೇ ಒಂದು ಆದರ್ಶ. ಇವತ್ತಿನ ಕೇಂದ್ರ ಬಿಂದುನೇ ನನ್ನ ಅರ್ಥದಲ್ಲಿ HM ನಾಗೇಶ್ ಅವರು. ವಿದ್ಯಾರ್ಥಿಗಳು ಇವತ್ತು ನೋಡ್ಬೋದು, ಹಲವಾರು ಅಪರಾಧಗಳು, ಹಲವಾರು ಇವತ್ತು ಕಲಿತವರಿಂದಲೇ ಸಮಾಜಕ್ಕೆ ಹೆಚ್ಚು ತೊಂದರೆ ಆಗ್ತಾ ಇದೆ. ಅದರಿಂದ ನಮ್ಮ ಕಲಿಕೆ ಸಕಾರಾತ್ಮಕವಾಗಿರಬೇಕು. ಏಕೆಂದರೆ ಇವತ್ತು ನೋಡ್ಬೋದು ನೀವು ಬಂಗಾರದ ಬುಟ್ಟಿ ಅಂತ ನಾವು ಹೇಳ್ತೀವಿ. ಇವತ್ತು ಹೆಚ್ಚು ಕಲಿತವರು 2-3 ಪದವಿಗಳನ್ನು ಪಡೆದವರು ಕೆಟ್ಟ ಹಾದಿಯನ್ನು ಹಿಡಿತಾ ಇದ್ದಾರೆ. ವಿಧ್ವಂಸಕ ಕೃತ್ಯಗಳಲ್ಲಿ ಅಪರಾಧಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಕಲಿಕೆ ಬಹಳ ಮುಖ್ಯವಾದದ್ದು. ಸಕಾರಾತ್ಮಕವಾಗಿ ವೈಯಕ್ತಿಕ ಬೆಳವಣಿಗೆಗೆ ಮತ್ತು ಸಮಾಜದ ಬೆಳವಣಿಗೆಗೆ ಮತ್ತು ದೇಶದ ಅಭಿವೃದ್ಧಿಗೆ ಉಪಯೋಗಿಸ್ಕೋಬೇಕು. ಅಲ್ಲದೇ ಇದ್ರೆ ಏನಾಗುತ್ತೆ ಅಂದರೆ ಬಂಗಾರದ ಬುಟ್ಟಿಯಲ್ಲಿ
ಅಳಸಿದ ಅನ್ನವನ್ನು ಇಟ್ಟಂಗಾಗುತ್ತೆ ಜ್ಞಾನ. ಸೊ ಜ್ಞಾನಕ್ಕೂ ಅಜ್ಞಾನಕ್ಕೂ ಬಹಳ ವ್ಯತ್ಯಾಸವಿದೆ. ಜ್ಞಾನ ಅಂದರೆ ಮಾಡಿದ ತಪ್ಪನ್ನು ಸರಿಪಡಿಸ್ಕೊಂಡು ಮುಂದುವರಿಯಲು ಜ್ಞಾನ, ಮಾಡಿದ ತಪ್ಪನ್ನು ಸಮರ್ಥಿಸಿಕೊಳ್ಳೋದು ಅಜ್ಞಾನ. ನನಗನ್ಸುತ್ತೆ ಇವತ್ತು ಸಾಮಾನ್ಯ ಶಾಲೆಗಳಲ್ಲಿ ಸರ್ಕಾರಿ ಇವತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು ನಾವು ಕೇಳ್ತಾ ಇದ್ವಿ ನಮ್ಮ ರಾಜ್ಯದಲ್ಲಿ. ಕರ್ನಾಟಕದ ಪಬ್ಲಿಕ್ ಸ್ಕೂಲ್ ಅಂದರೆ 15-20 ಹಳ್ಳಿ ಎಲ್ಲ ಸೇರಿ ಒಂದು ಕಡೆ ಒಂದು ಶಾಲೆಯನ್ನು ಮಾಡುವಂಥದ್ದು. ಅಲ್ಲಿಗೆ 1ನೇ ಕ್ಲಾಸಿಂದ ತರಗತಿಯಿಂದ 10ನೇ ತರಗತಿಯವರೆಗೆ ಮಕ್ಕಳನ್ನು ತರುವಂಥದ್ದು. ನನ್ನ ಅರ್ಥದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಾನ್ಸೆಪ್ಟ್ ಏನಿದೆ ಅದು ಹೈಸ್ಕೂಲ್ಗೆ ಮಾತ್ರ ಸೀಮಿತವಾಗಿರಬೇಕೆ ಹೊರತು 1ನೇ ಕ್ಲಾಸ್ ಅಭ್ಯರ್ಥಿ ಅಂದರೆ ಎಷ್ಟು ವಿದ್ಯಾರ್ಥಿ 6 ವರ್ಷ 7 ವರ್ಷ, 2ನೇ ಕ್ಲಾಸ್ ವಿದ್ಯಾರ್ಥಿಗೆ 8 ವರ್ಷ, 8 ವರ್ಷ 7 ವರ್ಷದ ಮಕ್ಕಳನ್ನು ನಾವು ನಿಜವಾಗ್ಲೂ ಶಾಲೆಗೆ ತರಲಿಕ್ಕಾಗತ್ತಾ? ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಅವರ ಆರೈಕೆ ಮಾಡ್ಲಿಕ್ಕಾಗತ್ತಾ? ಇದು ನಿಜವಾಗ್ಲೂ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೇವಲ ಹೈಸ್ಕೂಲ್ಗೆ ಸೀಮಿತವಾಗಿರಬೇಕು. ಅವರು ಬೆಳೆದಿರ್ತಾರೆ, ಆವಾಗ ನೋಡ್ಕೋಬಹುದು. ಸ್ಕೂಲನ್ನು ಆದರೆ ನಾವು ಶೈಕ್ಷಣಿಕ ವ್ಯವಸ್ಥೆನ ಗುಣಮಟ್ಟದಲ್ಲೇ ನಾವು ಇಸ್ಗಿ ಹಾಕಂಗಾಗುತ್ತೆ. ಇದನ್ನು ಸರ್ಕಾರ ಚಿಂತನೆ ಮಾಡಬೇಕು ಅಂತ ಈ ಸಮಯದಲ್ಲಿ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಸಂತೋಷ. ಯಾಕೆಂದರೆ ಕದಿಯಲಾಗದ ಬಂಗಾರ ಅಂತ ಏನಿದ್ರೆ ಅದು ವಿದ್ಯೆನೇ. ಯಾಕೆಂದರೆ ನಮ್ಮ ವಿದ್ಯೆ ಸಕಾರಾತ್ಮಕವಾಗಿ, ವಿದ್ಯೆಯ ಜೊತೆ ವಿನಯ ಇರಬೇಕು, ವಿನಯದ ಜೊತೆ ಮೌಲ್ಯ ಇರಬೇಕು. ಇವತ್ತು ಕೇವಲ ಪದವಿಗಳನ್ನು ಪಡೆದ್ರೆ ಕೆಲಸ ಸಿಗ್ತಾ ಇಲ್ಲ. 2 ಡಿಗ್ರಿ 3 ಡಿಗ್ರಿ ಸಿಗುತ್ತೆ, 3 ಡಿಗ್ರಿ ಮಾಡಿರ್ತಾರೆ, PhD ಮಾಡಿರ್ತಾರೆ, ಕೆಲಸ ಸಿಗ್ತಾ ಇಲ್ಲ. ಡ್ರೈವರಿಗೆ ಕೆಲಸ ಸಿಗ್ತಾ ಇದೆ, AC ಆಪರೇಟರ್ ಕೆಲಸ ಸಿಗ್ತಾ ಇದೆ, ಎಲೆಕ್ಟ್ರಿಷಿಯನ್ ಕೆಲಸ ಸಿಗ್ತಾ ಇದೆ, ಮೆಕ್ಯಾನಿಕ್ ಕೆಲಸ ಸಿಗ್ತಾ ಇದೆ. ಅದರಿಂದ ನಮ್ಮ ಪಠ್ಯ ಪುಸ್ತಕದ ಜೊತೆಗೆ ನಾವು ಅವರಿಗೆ ಕೌಶಲ್ಯತೆಯನ್ನು ಕಲಿಸಬೇಕು. ನಿಜವಾಗ್ಲೂ ನೀವು ಶಿಕ್ಷಕರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಇವತ್ತು HM ನಾಗರಾಜ್ ಅವರು ಈ ಶಿಕ್ಷಣ ಕ್ಷೇತ್ರದ ಅಕ್ಷಯ ಪಾತ್ರೆ ಅಂತಲೇ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ 3 ವರ್ಷ ಅವರು ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳು ಹೇಳ್ತಾ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ. ಇವತ್ತು ಸ್ವಾಮೀಜಿಯವರು ಕೂಡ ಇದ್ದಾರೆ, ನಿರ್ಮಲಾನಂದ ಸ್ವಾಮೀಜಿಯವರು ಆಶೀರ್ವಚನ ಮಾಡಿದ್ದಾರೆ, ನಂಜಾವದತ್ತ ಸ್ವಾಮೀಜಿಯವರು ಹೇಳಿದ್ದಾರೆ, ಈಗಾಗಲೇ ನಮ್ಮ ರವಿ ಸುಬ್ರಹ್ಮಣ್ಯ ಅವರು ಇದ್ದರು. ಇಂಥ ಕಾರ್ಯಕ್ರಮಗಳು ಯಾವಾಗಲೂ ಅಷ್ಟೇ ಪ್ರತಿಯೊಂದು, ಏಕೆಂದರೆ ಒಬ್ಬರು ಎಲ್ಲರಿಗೂ ಸಹಾಯ ಮಾಡೋಕ್ಕಾಗಲ್ಲ, ಎಲ್ಲರೂ ಒಬ್ಬೊಬ್ರಿಗೆ ಸಹಾಯ ಮಾಡಬೇಕು. ಸಹಾಯ ಮಾಡುವುದೇ ನಮ್ಮ ಒಂದು ಬದುಕಿನ ಆದರ್ಶ ಅಂತ ಹೇಳಬೇಕಾಗುತ್ತೆ. ಸೊ ಹೀಗಾಗಿ ಈ ಕಾರ್ಯಕ್ರಮ ಚೆನ್ನಾಗಿರಲಿ. ವಿದ್ಯಾರ್ಥಿಗಳು ಈ ಸಾಮಗ್ರಿಗಳನ್ನು ಇದು ಮಾಡಿ. ಇನ್ನೊಂದು, ಕೇಂದ್ರ ಸರ್ಕಾರ ಒಂದು ಮಹತ್ವ ನಿರ್ಧಾರವನ್ನು ಮಾಡಿತು. ಈಗ ಮೊನ್ನೆ ಆದ ಬಜೆಟಲ್ಲಿ ಮಕ್ಕಳು ಉಪಯೋಗಿಸುವ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸತಕ್ಕಂಥ ಈ ಕಲಿಕಾ ಸಾಮಗ್ರಿಗಳಿಗೆ GSTಯನ್ನು ಸಂಪೂರ್ಣ ತೆಗೆದು 0 GST. ಇವತ್ತು ಸುಮಾರು 33 ಔಷಧಗಳಿಗೆ 0 GST ಮತ್ತು ವಿದ್ಯಾರ್ಥಿಗಳ ಓದುವ ಸಾಮಗ್ರಿಗಳಿಗೆ ಕೂಡ GSTಯನ್ನು ತೆರವು ಮಾಡಿದೆ, ಮುಕ್ತ ಮಾಡಿದೆ. ಅದೇ ರೀತಿ ಇವತ್ತು ನಮ್ಮ ರೈತರು ಉಪಯೋಗಿಸ್ತಕ್ಕಂಥ ಎಲ್ಲ ಟ್ರ್ಯಾಕ್ಟರ್ ಆಗ್ಬೋದು ಅಥವಾ ಸಲಕರಣೆಗಳಾಗ್ಬೋದು, ಅದಕ್ಕೂ ಕೂಡ 5% ಮಾತ್ರ GST ಮಾಡಿದೆ. ಎಲ್ರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.